ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತ ಅಧ್ಯಾಯ 2 ತ್ರಿಭುಜಗಳು ಅದರಲ್ಲಿನ ಒಂದು ಪ್ರಮೆ 2.1 ಈ ಪ್ರಮೆಯನ್ನು ನಾವು ಮೂಲ ಸಮಾನುಪಾತದ ಪ್ರಮೆ ಅಥವಾ ಥೇಲ್ಸ್ ಪ್ರಮೆ ಎಂದು ಕೂಡ ಇಲ್ಲಿ ಕರೆಯುತ್ತೇವೆ. ಈ ಪ್ರಮೆಯನ್ನು ನಾವು ಈಗ ಸಾಧಿಸೋಣ. ಮೊದಲು ಆ ಪ್ರಮೆಯ ವ್ಯಾಖ್ಯವನ್ನು ತಿಳಿದುಕೊಳ್ಳೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರಮೆಯನ್ನು ನಾವು ದತ್ತ, ಸಾಧನೀಯ, ರಚನೆ ಮತ್ತು ಸಾಧನೆ ಅಂತಕ್ಕಂಥ 4 ಹಂತಗಳ ಮುಖಾಂತರ ಇಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ ದತ್ತವೆಂದರೆ ಇಲ್ಲಿ ಅವರು ನೀಡಿರ್ತಕ್ಕಂಥದ್ದು. ಇಲ್ಲಿ ಏನು ನೀಡಿದ್ದಾರೆ ನೋಡಿ, ತ್ರಿಭುಜದ ಎರಡು ಬಾಹುಗಳನ್ನು. ವಿದ್ಯಾರ್ಥಿಗಳೇ, ಒಂದಾದ ನಂತರ ಒಂದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಅಂದರೆ ಇಲ್ಲಿ ಮೊದಲು ನಮಗೆ ಒಂದು ತ್ರಿಭುಜವನ್ನು ನೀಡಿದ್ದಾರೆ, ಎ ಬಿ ಸಿ. ತ್ರಿಭುಜ ಎ ಬಿ ಸಿ. ತ್ರಿಭುಜದ ಎರಡು ಬಾಹುಗಳನ್ನು, ತ್ರಿಭುಜದ ಯಾವುದೇ ಎರಡು ಬಾಹುಗಳು, ತ್ರಿಭುಜಕ್ಕೆ ಎಷ್ಟು ಬಾಹುಗಳು ಇರ್ತವೆ? 3, ಎ ಬಿ, ಬಿ ಸಿ, ಎ ಸಿ. ತ್ರಿಭುಜದ ಎರಡು ಬಾಹುಗಳನ್ನು ಎ ಬಿ ಮತ್ತು ಎ ಸಿ. ನೋಡಿ, ಅವರು ವ್ಯಾಖ್ಯವನ್ನು ಹೇಗೆ ಹೇಳಿದ್ದಾರೆ ಅದರ ಪ್ರಕಾರವೇ ನಾನು ಹಂತ ಹಂತವಾಗಿ ಇಲ್ಲಿ ನಾನು ತಿಳಿಸುತ್ತಿದ್ದೇನೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಈ ಎ ಬಿ ಮತ್ತು ಎ ಸಿ ಅಂತಕ್ಕಂಥ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳು, ಅಂದರೆ ಇಲ್ಲಿ ಡಿ ಮತ್ತು ಇ ಎಂದು ತೆಗೆದುಕೊಳ್ಳೋಣ. ಡಿ ಮತ್ತು ಇ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇದೇ ಚಿತ್ರವನ್ನು ನಾನು ಹಂತ ಹಂತವಾಗಿ ಇಲ್ಲಿ ಬಿಡಿಸುತ್ತಿದ್ದೇನೆ. ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಅಂದರೆ ಇಲ್ಲಿ ತ್ರಿಭುಜದ ಇನ್ನೊಂದು ಬಾಹು ಯಾವುದು ಹೇಳೋಣ? ಬಿ ಸಿ. ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ, ಅಂದರೆ ಎರಡು ಬಿಂದುಗಳನ್ನು ನಾವು ಸೇರಿಸೋಣ. ಸೇರಿಸಿದಾಗ ಏನಾಗುತ್ತದೆ? ಇಲ್ಲಿ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿ ಏನಾಗುತ್ತೆ? ಇಲ್ಲಿ ರೇಖೆಗಳು ಪೂರ್ಣಗೊಳ್ಳುತ್ತದೆ. ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಈ ಡಿ ಇ ಸರಳ ರೇಖೆ ಏನು ಮಾಡುತ್ತದೆ ಅಂದರೆ ಈ ಬಿ ಸಿಗೆ ಸಮಾಂತರವಾಗಿ ಎಳೆದಿದ್ದೇವೆ. ಈ ಬಿ ಸಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ಈ ಡಿ ಇ ಸರಳ ರೇಖೆ ಈ ಎ ಡಿ ಮತ್ತು ಡಿ ಬಿ ಯನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗೆ ಎ ಇ ಮತ್ತು ಎ ಸಿ ಯನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಹೇಳುತ್ತಿದ್ದಾರೆ. ಅಂದರೆ ಈಗ ನೀಡಿರುವ ದತ್ತವೇನಿರಬಹುದು ನೋಡಿ, ತ್ರಿಭುಜ ಎ ಬಿ ಸಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಏನೆಂದು ಹೇಳುತ್ತಿದ್ದಾರೆ? ಇಲ್ಲಿ ನಿಮಗೆ ಡಿ ಇಗೆ ಸಮಾಂತರವಾಗಿ ಬಿ ಸಿ, ಅಥವಾ ನಾವು ಬಿ ಸಿಗೆ ಸಮಾಂತರವಾಗಿ ಡಿ ಇ ಸರಳ ರೇಖೆಯನ್ನು ಎಳೆದುಕೊಂಡಿದ್ದೇವೆ. ಎಲ್ಲಿವರೆಗೂ? ಇಲ್ಲಿಯವರೆಗೂ ಆಯಿತು. ನೋಡಿ, ತ್ರಿಭುಜದ ಎರಡು ಬಾಹುಗಳನ್ನು ಎ ಬಿ ಮತ್ತು ಎ ಸಿ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ, ಅಂದರೆ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಎಳೆದ ಯಾವ ಒಂದು ರೇಖೆ? ಡಿ ಇ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಅಂದರೆ ಇಲ್ಲಿ ಎ ಬಿ ಮತ್ತು ಎ ಸಿ ಯನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತದಲ್ಲಿ ಅಂದರೆ ಎ ಡಿ ಅನುಪಾತ ಡಿ ಬಿ, ಎ ಇ ಅನುಪಾತ ಇ ಸಿ ಎಂದ ಹಾಗೆ ಇಲ್ಲಿ ನಾವು ಏನು ಸಾಧಿಸಬೇಕು? ಸಾಧನೀಯ. ಈ ಸಾಧನೀಯದಲ್ಲಿ ನಾವು ಸಾಧಿಸಬೇಕಾಗಿರುವುದು ಎ ಡಿ ಭಾಗಿಲೆ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಭಾಗಿಲೆ ಇ ಸಿ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನೇ ನಾವು ಸಾಧಿಸಬೇಕಾಗಿದೆ. ಇದನ್ನು ನಾವು ಸಾಧಿಸುವ ಮುಂಚೆ ಸ್ವಲ್ಪ ನಾವು ಏನು ಮಾಡೋಣ ಅಂದರೆ ಆ ಒಂದು ಹಿಂದಿನ ತರಗತಿಯ ಕಿರು ಪರಿಚಯವನ್ನು ಇಲ್ಲಿ ನಾವು ನೋಡೋಣ. ಅಂದರೆ ಯಾವ ರೀತಿಯಾಗಿ ಇದನ್ನು ನಾವು ಸಾಧಿಸಬಹುದು ಸುಲಭವಾಗಿ ಎಂದು ಇಲ್ಲಿ ನಾವು ನೋಡೋಣ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಮಗೆ ತಿಳಿದಿದೆ. ತ್ರಿಭುಜದ ವಿಸ್ತೀರ್ಣ ಸೂತ್ರವೇನಿದೆ ಹೇಳೋಣ? ಹಾಫ್ ಪಾದ ಗುಣಿಲೆ ಎತ್ತರ. ಹಾಫ್ ಪಾದ ಗುಣಿಲೆ ಎತ್ತರ. ಅಂದರೆ ಇಲ್ಲಿ ಒಂದು ತ್ರಿಭುಜವಿದೆ ಎಂದು ಇಟ್ಟುಕೊಳ್ಳಿ. ಎ ಬಿ ಸಿ ತ್ರಿಭುಜ. ಇದು ಪಾದವಾದರೆ ಇದೇನಾಗುತ್ತದೆ? ಇಲ್ಲಿ ಎತ್ತರವಾಗುತ್ತದೆ. ಇಲ್ಲಿ 90 ಡಿಗ್ರಿ ಕೋನ ಉಂಟಾಗಬೇಕು. ಅಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ನಾವು ಹೇಗೆ ಬರೆಯಬಹುದು? ಹಾಫ್ ಬಿ ಸಿ ಇಂಟು ಎ ಬಿ. ಅದೇ ರೀತಿ ಈಗ ಇಲ್ಲಿ ಇನ್ನೊಂದು ತ್ರಿಭುಜ ನೀಡಿದ್ದಾರೆ ಎಂದಿಟ್ಟುಕೊಳ್ಳಿ.
ಈ ತ್ರಿಭುಜ ಡಿ ಇ ಎಫ್ ಇದೆ. ಇಲ್ಲಿ ನಾವು ಇ ಎಫ್ ಪಾದವಾಗಿ ತೆಗೆದುಕೊಂಡಾಗ ಇಲ್ಲಿ ಎತ್ತರ ನಮಗೆ ತಿಳಿದಿಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇಲ್ಲಿ ಇ ಎಫ್ಗೆ ಲಂಬವಾಗಿ ಡಿ ಸಿ ಯನ್ನು ನಾವು ಎಳೆಯಬೇಕು. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಈಗ ತ್ರಿಭುಜ ಡಿ ಇ ಎಫ್ ನ ವಿಸ್ತೀರ್ಣವೇನಾಗುತ್ತೆ ಹೇಳಿ ನೋಡೋಣ. ಹಾಫ್ ಪಾದ ಯಾವುದಿಲ್ಲಿ, ಇ ಎಫ್ ಇಂಟು ಡಿ ಜಿ. ರಚನೆ ಏನು ಮಾಡಿಕೊಂಡೆವು, ಇ ಎಫ್ಗೆ ಲಂಬವಾಗಿ ಡಿ ಜಿ ಎಳೆದೆವು. ಅದೇ ರೀತಿ ಇಲ್ಲಿ ನಾವು ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದಲ್ಲಿ ನಮಗೆ ಲಂಬದ ಅವಶ್ಯಕತೆ ಇದ್ದೇ ಇರುತ್ತದೆ. ಈಗ ಇನ್ನೊಂದು ತ್ರಿಭುಜದ ಒಂದು ಉದಾಹರಣೆಯನ್ನು ನೋಡೋಣ. ತ್ರಿಭುಜ ಎಕ್ಸ್ ವೈ ಝಡ್. ಇಲ್ಲಿ ನಾವು ಎಕ್ಸ್ ಝಡ್ ಅನ್ನು ಪಾದವಾಗಿ ತೆಗೆದುಕೊಂಡಾಗ ಎತ್ತರ ನಮಗೆ ತಿಳಿದಿಲ್ಲ. ಇದನ್ನು ನಾವು ಹೇಗೆ ಮಾಡಿಕೊಳ್ಳಬೇಕು, ಒಂದು ರಚನೆಯ ಮುಖಾಂತರ. ಈಗ ತ್ರಿಭುಜ ಎಕ್ಸ್ ವೈ ಝಡ್ ಏನು ರಚನೆ ಮಾಡಿಕೊಂಡೆವು, ಈಗ ನಾವು ಇದನ್ನು ಎಸ್ ಎಂದು ಇಟ್ಟುಕೊಳ್ಳೋಣ. ವಿಸ್ತೀರ್ಣವೇನಾಗುತ್ತದೆ, ಹಾಫ್ ಎಕ್ಸ್ ಎಸ್ ಇಂಟು ವೈ ಝಡ್. ಹಾಫ್ ಎಕ್ಸ್ ಎಸ್ ಯಾವ್ದು ಹೇಳೋಣ, ಎಕ್ಸ್ ಎಸ್ ಇಂಟು ವೈ ಝಡ್ ಆದಾಗ ನಮಗೆ ತ್ರಿಭುಜ ಎಕ್ಸ್ ವೈ ಝಡ್ ನ ಒಂದು ವಿಸ್ತೀರ್ಣ ತಿಳಿಯುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ತಿಳಿಯಬೇಕಾಗಿದ್ದಲ್ಲಿ ನಮಗೆ ಅದರ ಪಾದ ಮತ್ತು ಎತ್ತರ ತಿಳಿದಿರಲೇಬೇಕು. ಒಂದು ವೇಳೆ ಇಲ್ಲಿ ಎತ್ತರ ನೀಡದಿದ್ದಲ್ಲಿ ನಾವು ರಚಿಸಿಕೊಳ್ಳಬೇಕು. ಹಾಗೆಯೇ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಇಲ್ಲಿ ಎರಡು ಸಮಾಂತರ ರೇಖೆಗಳಿವೆ ಎಂದಿಟ್ಟುಕೊಳ್ಳಿ. ಎ ಬಿ ಎಂದು ಪಾದವಿದೆ ಎಂದಿಟ್ಟುಕೊಳ್ಳಿ. ಈ ಎ ಬಿ ಪಾದದಿಂದ ನಾವು ಒಂದು ತ್ರಿಭುಜವನ್ನು ರಚಿಸೋಣ. ಆ ತ್ರಿಭುಜವೇನಾಯಿತು, ಎ ಬಿ ಸಿ. ಹಾಗೆ ಎ ಬಿಯನ್ನೇ ಪಾದವನ್ನಾಗಿಟ್ಟುಕೊಂಡು ಇನ್ನೊಂದು ತ್ರಿಭುಜವನ್ನು ನಾವು ರಚಿಸೋಣ. ಈಗ ಈ ತ್ರಿಭುಜವೇನಾಯಿತು, ಎ ಬಿ ಡಿ. ಈಗ ಪ್ರಿಯ ವಿದ್ಯಾರ್ಥಿಗಳೇ, ಈ ಎ ಬಿ ಸಿ ತ್ರಿಭುಜ ಮತ್ತು ಎ ಬಿ ಡಿ ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಹೇಗೆ ಹೇಳೋಣ, ಒಂದೇ ಪಾದದ ಮೇಲಿನ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಯಾವಾಗಲೂ ಸಮವಾಗಿರುತ್ತವೆ. ಇದನ್ನು ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಅದೇ ರೀತಿ ಇನ್ನೊಂದು ತ್ರಿಭುಜವನ್ನು ಎಳೆದುಕೊಳ್ಳಿ. ಇದೇ ಒಂದು ಎ ಬಿ ಪಾದದ ಮೇಲೆ ಈಗ ಎ ಬಿ ಇ ಎಂದಿಟ್ಟುಕೊಳ್ಳಿ. ಈಗ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಇಯ ವಿಸ್ತೀರ್ಣಗಳು ಸಮನಾಗಿರ್ತವೆ. ಏಕೆಂದರೆ ಈ ಮೂರೂ ತ್ರಿಭುಜಗಳು ಒಂದೇ ಪಾದದ ಮೇಲಿವೆ. ಇದೇ ಒಂದು ನಾವು ಅಂಶದ ಆಧಾರದ ಮೇಲೆ ಪ್ರಮೇಯನ್ನು ಈಗ ನಾವು ಸಾಧಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಎಲ್ಲವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ನಮಗೆ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ಎಂದು ದತ್ತದಲ್ಲಿ ನೀಡಿರುವ ಹಾಗೆ ಇದೆ. ಆದರೆ ನಮಗೆ ಇಲ್ಲಿ ಎ ಡಿ ಭಾಗಿಲೆ ಡಿ ಬಿ ಅಂದರೆ ಎ ಡಿ ಅನುಪಾತ ಡಿ ಬಿ ಎಂದು ಸಾಧಿಸಬೇಕಾಗಿದೆ ಮತ್ತು ಎ ಇ ಅನುಪಾತ ಇ ಸಿ ಎಂದು ಸಾಧಿಸಬೇಕಾಗಿದೆ. ಅಂದಾಗ ನಾವು ಇಲ್ಲಿ ಏನು ಮಾಡಬೇಕು, ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ನಮಗೆ ಬೇಕಾಗುತ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡುತ್ತೇವೆ, ಇಲ್ಲಿ ಎ ಡಿಗೆ ಲಂಬವಾಗಿ ಒಂದು ಇ ಎನ್ ಲಂಬ ರೇಖೆಯನ್ನು ನಾವು ಇಲ್ಲಿ ರಚಿಸಿಕೊಂಡೆವು. ಯಾವುದಕ್ಕೆ, ಎ ಡಿಗೆ ಲಂಬವಾಗಿ ಈ ಒಂದು ಇ ಎನ್ ರೇಖೆಯನ್ನು ನಾವು ರಚಿಸಿಕೊಂಡೆವು. ತಿಳಿತಾ ಪ್ರಿಯ ವಿದ್ಯಾರ್ಥಿಗಳೇ, ಈ ಇ ಎನ್ ಏನಾಗುತ್ತದೆ ಅಂದರೆ ತ್ರಿಭುಜ ಎ ಡಿ ಇಗೆ ಎ ಡಿ ಪಾದವಾದಾಗ ಇ ಎನ್ ಏನಾಗುತ್ತದೆ, ಇಲ್ಲಿ ಲಂಬವಾಗುತ್ತದೆ. ಇನ್ನು ಅದೇ ರೀತಿ ತ್ರಿಭುಜ ಡಿ ಇ ಬಿ ಎಂದು ತೆಗೆದುಕೊಳ್ಳಿ. ಈ ಮುಂಚಿತವಾಗಿಯೇ ನಾನು ನಿಮಗೆ ತಿಳಿಸಿದ್ದೆ. ಯಾವ ಒಂದು ತ್ರಿಭುಜ ಹಾಕಿ, ಈ ರೀತಿ ಒಂದು ಎಕ್ಸ್ ವೈ ಜೆಡ್ ಹಾಕಿಕೊಂಡು ತಿಳಿಸಿದ್ದೆ. ಈ ಎಕ್ಸ್ ವೈ ಜೆಡ್ಗೆ ನಾವು ಇಲ್ಲೊಂದು ಲಂಬ ಎಳೆದುಕೊಳ್ತೇವೆ ಎಂದು ಕೂಡ ನಾನು ನಿಮಗೆ ಹೇಳಿದೆ. ಅದೇ ರೀತಿ ಇಲ್ಲಿ ಬಿ ಡಿ ಇ ಈ ಒಂದು ತ್ರಿಭುಜಕ್ಕೂ ಕೂಡ ಇ ಎನ್ ಏನಾಗುತ್ತದೆ, ಲಂಬವಾಗುತ್ತದೆ. ಇ ಎನ್ ಏನಾಗುತ್ತೆ, ಇಲ್ಲಿ ಲಂಬವಾಗುತ್ತದೆ. ಆವಾಗ ನಮಗೆ ಎ ಡಿ ಬೈ ಡಿ ಬಿ ಯಾವ ತ್ರಿಭುಜವನ್ನು ತೆಗೆದುಕೊಂಡಾಗ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಹಾಗೂ ತ್ರಿಭುಜ ಡಿ ಬಿ ಇಯ ವಿಸ್ತೀರ್ಣ ತೆಗೆದುಕೊಂಡಾಗ ಎರಡಕ್ಕೂ ಇ ಎನ್ ಲಂಬವಾಗುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದಕ್ಕೋಸ್ಕರ ಈ ಅಂಶವನ್ನು ನಾನು ಹೇಳುತ್ತಿದ್ದೇನೆ.
ಇಲ್ಲಿ ನಾವು ರಚನೆ ಮಾಡಿಕೊಂಡೆವು. ರಚನೆ ಏನು ಮಾಡಿಕೊಂಡೆವು ಇಲ್ಲಿ? ಹೀಗೆ ಲಂಬವಾಗಿ ಈ ಎನ್ ಅನ್ನು ಎಳೆದುಕೊಂಡೆವು. ಹಾಗೆಯೇ ಇನ್ನೊಂದು ಲಂಬ ನೋಡಿ, ಈ ಒಂದು ಎ ಸಿಗೆ ಯಾವಾಗ ನಾವು ಇಲ್ಲಿ ಡಿ ಇ ಸಿ ತ್ರಿಭುಜ ತೆಗೆದುಕೊಳ್ಳಲು ನಾವು ಏನು ಮಾಡಬೇಕಾಗುತ್ತೆ? ಇಲ್ಲಿ ಇಲ್ಲೊಂದು ಲಂಬ ಬೇಕಾಗುತ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಿದೇವೆ? ಈಗ ಎ ಸಿಗೆ ಡಿ ಎಂ ಅಂತಕ್ಕಂಥ ಇನ್ನೊಂದು ಲಂಬವನ್ನು ನಾವು ಇಲ್ಲಿ ಎಳೆದುಕೊಂಡೆವು. ಡಿ ಎಂ ಲಂಬವಾಗಿದೆ ಯಾವುದಕ್ಕೆ? ಎ ಸಿಗೆ. ಹಾಗೆಯೇ ಈ ಡಿ ಯನ್ನು ನಾವು ಸಿಗೆ ಸೇರಿಸಿದೆವು. ಈ ಬಿ ಯನ್ನು ಏನು ಮಾಡಿದೆವು? ನಾವು ಇಗೆ ಸೇರಿಸಿದೆವು. ಡಿ ಸಿ ಮತ್ತು ಇ ಬಿ ಗಳನ್ನು ಸೇರಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಮೇಯನ್ನು ಸಾಧಿಸಲು ಪ್ರಯತ್ನಿಸೋಣ. ಸಾಧಿಸುವ ಮುಂಚೆ ಇಲ್ಲಿ ನಾವು ಈ ಒಂದು ಅಂಶವನ್ನು ನೀವು ನೆನಪಿನಲ್ಲಿಟ್ಟುಕೊಂಡಿದ್ದೇ ಆದರೆ ಈ ಪ್ರಮೇಯವನ್ನು ನೀವು ಸುಲಭವಾಗಿ ಸಾಧಿಸಬಹುದು. ಒಂದು ಸಲ ಈ ರೀತಿ ನೋಡಿ, ನೆನಪಿಟ್ಟುಕೊಳ್ಳಿ. ನಾನು ಚಿತ್ರದಲ್ಲಿ ಹೇಗೆ ಮಾರ್ಕ್ ಮಾಡುತ್ತಿದ್ದೇನೆ ಅದೇ ರೀತಿ ನೀವು ನೋಡಿಕೊಳ್ಳಿ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಬಿ ಇ ತೆಗೆದುಕೊಂಡಾಗ ನಮಗೆ ಎ ಡಿ ಬೈ ಡಿ ಬಿ ಎಂದು ಸಾಧಿಸಲು ನಮಗೆ ಸುಲಭವಾಗುತ್ತದೆ. ಅದಕ್ಕೋಸ್ಕರ ಪ್ರಿಯ ವಿದ್ಯಾರ್ಥಿಗಳೇ, ಮೊದಲು ನೋಡಿ ಈ ಎನ್ ಇ ಬಿ ಈ ರೇಖೆಯನ್ನು ನೆನಪಿಟ್ಟುಕೊಳ್ಳಿ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಮೊದಲು ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ, ನಂತರ ತ್ರಿಭುಜ ಇ ಬಿ ಡಿ ಇ ಯ ವಿಸ್ತೀರ್ಣ ನೆನಪಿಟ್ಟುಕೊಳ್ಳಿ. ಈ ಒಂದು ತ್ರಿಭುಜದ ವಿಸ್ತೀರ್ಣ ಹಾಗೂ ಈ ಎ ಡಿ ಇ ಯ ತ್ರಿಭುಜದ ವಿಸ್ತೀರ್ಣ. ಅಲ್ಲಿ ಎ ಡಿ ಇ ತ್ರಿಭುಜ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ತ್ರಿಭುಜವಾಗಿರುತ್ತದೆ. ಸಾಧನೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ. ತ್ರಿಭುಜ ಎ ಡಿ ಇ ಈ ಒಂದು ತ್ರಿಭುಜದಲ್ಲಿ ಎ ಡಿ ಇ ನಾವು ಎ ಡಿ ಪಾದವಾಗಿ ತೆಗೆದುಕೊಂಡಾಗ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಏನಾಗುತ್ತದೆ? ಹಾಫ್ ಪಾದ ಇಂಟು ಎತ್ತರ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಹಾಫ್ ಪಾದ ಯಾವುದಾಗಿ ತೆಗೆದುಕೊಳ್ಳೋಣ? ಈಗ ಎ ಡಿ ಇಂಟು ಎತ್ತರ ನೋಡಿ ಇಲ್ಲಿ ಎನ್ ಇ ಅಥವಾ ಇ ಎನ್. ಇದನ್ನು ನಾವು 1 ಎಂದಿಟ್ಟುಕೊಳ್ಳೋಣ. ಸಮೀಕರಣ 1. ಈಗ ಈ ಒಂದು ಬಾಹುವೆ ಅನುಪಾತವಾಗಿ ನಾವು ಈ ಡಿ ಬಿ ಬಾಹು ಅನುಪಾತವಾಗಿ ತೆಗೆದುಕೊಳ್ಳಬೇಕಾಗಿದೆ. ಈಗ ಎ ಡಿ ಬಾಹುವಾಗಿ ನಮಗೆ ಒಂದು ಬಾಹು ಅನುಪಾತವಾಗಿ ಬರಬೇಕಾದಲ್ಲಿ ನಾವು ಎ ಡಿ ಇ ತ್ರಿಭುಜವನ್ನು ತೆಗೆದುಕೊಂಡೆವು. ಈಗ ಈ ಇನ್ನೊಂದು ಬಾಹು ಡಿ ಬಿ ಅಂದರೆ ಎ ಡಿಗೆ ಅನುಪಾತವಾಗಿ ಡಿ ಬಿ ಬರಬೇಕೆಂದರೆ ನಾವು ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಳ್ಳಬೇಕು. ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಏನಾಗುತ್ತದೆ? ಇಲ್ಲಿ ಹಾಫ್ ಪಾದವೆಂದರೆ ಇದಕ್ಕೆ ಇಲ್ಲಿ ಡಿ ಬಿ. ಎತ್ತರ ನೋಡಿ ಮತ್ತೇನಾಗುತ್ತದೆ? ಇಲ್ಲಿ ಎನ್ ಇನೇ ಆಗುತ್ತದೆ. ಈ ಮುಂಚೆ ನಾವು ಒಂದು ಕಿರು ಪರಿಚಯದಲ್ಲಿ ನೋಡಿದ್ದೇವೆ. ಯಾವುದೇ ಒಂದು ತ್ರಿಭುಜದಲ್ಲಿ ಅದರ ವಿಸ್ತೀರ್ಣ ಕಂಡುಹಿಡಿಯಬೇಕಾದಲ್ಲಿ ಅದರ ಪಾದ ತಿಳಿದಿದ್ದಲ್ಲಿ ನಾವು ಅದಕ್ಕೆ ಒಂದು ಲಂಬವನ್ನು ರಚಿಸಿಕೊಳ್ಳಬೇಕು. ಅದೇ ರೀತಿ ಇಲ್ಲಿ ಡಿ ಬಿಗೆ ಲಂಬವಾಗಿ ಏನಾಗುತ್ತದೆ? ಎನ್ ಇ. ಅಂದರೆ ಇಲ್ಲಿ ಬಿ ಡಿ ಪಾದವಾದರೆ ಎನ್ ಇ ಲಂಬವಾಗುತ್ತದೆ. ಇದನ್ನು ಸಮೀಕರಣ 2. ಈ ಎರಡೂ ವಿಸ್ತೀರ್ಣಗಳನ್ನು ನಾವು ಅನುಪಾತದಲ್ಲಿ ಬರೆದಾಗ ಆ ಎರಡು ಬಾಹುಗಳ ಅನುಪಾತ ನಮಗೆ ತಿಳಿಯುತ್ತದೆ. ಅಂದರೆ ಇಲ್ಲಿ ತ್ರಿಭುಜ ಎ ಡಿ ಇ
ವಿಸ್ತೀರ್ಣ ಭಾಗಿಲೆ ತ್ರಿಭುಜ BDE ವಿಸ್ತೀರ್ಣ. ತ್ರಿಭುಜ BDEಯ ವಿಸ್ತೀರ್ಣ ನೋಡಿ, ಇದರ ಒಂದು ವಿಸ್ತೀರ್ಣವೇನಿದೆ, ಹಾಫ್ AD ಇಂಟು NE ಭಾಗಿಲೆ ಹಾಫ್ BD ಇಂಟು NE. ಈ NE ಕ್ಯಾನ್ಸಲ್ ಆಯಿತು. ಈ 1/2 1/2 ಕೂಡ ಕ್ಯಾನ್ಸಲ್ ಆಯಿತು. ನಮಗೆ ಏನು ಬಂತು ಇಲ್ಲಿ, AD ಭಾಗಿಲೆ BD ಅಂದರೆ ತ್ರಿಭುಜ ADE ವಿಸ್ತೀರ್ಣ ಭಾಗಿಲೆ ತ್ರಿಭುಜ BDEಯ ವಿಸ್ತೀರ್ಣವನ್ನು ನಾವು ಅನುಪಾತವಾಗಿ ತೆಗೆದುಕೊಂಡಾಗ ಅದರ ಎರಡು ಬಾಹುಗಳು ಏನಾಗಿರ್ತವೆ, ಇಲ್ಲಿ ಅನುಪಾತೀಯವಾಗಿರುತ್ತವೆ. ವಿದ್ಯಾರ್ಥಿಗಳೇ, ಈಗ ನಮಗೆ AD ಅನುಪಾತೀಯವಾಗಿ DB ಬಂತು. ಈಗ ನಂತರ ನಮಗೆ AE ಅನುಪಾತವಾಗಿ EC ಬರಬೇಕು. ಈ ಒಂದು ತ್ರಿಭುಜ ADEಯ ವಿಸ್ತೀರ್ಣ ಹಾಗೂ ತ್ರಿಭುಜ ECB ಇದರ ಒಂದು ವಿಸ್ತೀರ್ಣ ನೆನಪಿಟ್ಟುಕೊಳ್ಳಿ. ಈ ಮುಂಚಿತವಾಗಿ ನಾವು ಯಾವುದು ತೆಗೆದುಕೊಂಡಿದ್ದೆವು, ಇದರ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡಿದ್ದೆವು. ಈಗ ನಮಗೆ CEDಯ ವಿಸ್ತೀರ್ಣ ಮತ್ತು ADEಯ ವಿಸ್ತೀರ್ಣ ತೆಗೆದುಕೊಂಡಾಗ ನಮಗೆ AE ಭಾಗಿಲೆ EC ಅನುಪಾತೀಯವಾಗಿದೆ ಎಂದು ತೋರಿಸಲು ಸಾಧ್ಯವಾಗುತ್ತದೆ. ಇದನ್ನು ನಾವು ಸಮೀಕರಣ 3 ಎಂತಲೂ ಬರೆದುಕೊಳ್ಳೋಣ. ನಿಮಗೆ ನೀಡಿರುವ ಚಿತ್ರ ಈ ರೀತಿ ಇದೆ. ತ್ರಿಭುಜ ABCDE ಇಲ್ಲಿಯವರೆಗೂ ಈ ಭಾಗ ಅಂದರೆ AD/DB ನಾವು ಏನು ಮಾಡಿದೆವು, ಇಲ್ಲಿ ಸಾಧಿಸಿ ತೋರಿಸಿದೆವು. ಈಗ ನಂತರ ವಿದ್ಯಾರ್ಥಿಗಳೇ, ಈ AE ಭಾಗಿಲೆ EC ಎಂದು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ನೆನಪಿಟ್ಟುಕೊಳ್ಳಿ, ಈ ತ್ರಿಭುಜ ADEಯ ವಿಸ್ತೀರ್ಣ ಎರಡೂ ಬಾಹುಗಳು ಸಮಾನುಪಾತದಲ್ಲಿದೆ ಎಂದು ತೋರಿಸಲು ಎರಡೂ ಸಲ ಏನಾಗುತ್ತೆ, ಇಲ್ಲಿ ಸಾಮಾನ್ಯವಾಗಿ ಬರುತ್ತದೆ. ಈಗ ನಾನು ತೋರಿಸಿರುವ ಗೆರೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ನಾವು ಏನು ಮಾಡಬೇಕು, ಮೊದಲು ತ್ರಿಭುಜ ADE ಮತ್ತು BDE ತ್ರಿಭುಜಗಳಿಗೆ ಸಾಮಾನ್ಯವಾಗಿ ಲಂಬವಾಗಿ NE ತೆಗೆದುಕೊಂಡೆವು. ಈಗ ತ್ರಿಭುಜ ADE ಮತ್ತು CEDಗೆ ಸಾಮಾನ್ಯವಾಗಿ ಲಂಬವಾಗಿ ನಾವು DM ತೆಗೆದುಕೊಳ್ಳಬೇಕು. ಅಂದರೆ ವಿದ್ಯಾರ್ಥಿಗಳೇ, ಇದಷ್ಟು ನೀವು ನೆನಪಿಟ್ಟುಕೊಳ್ಳಿ. ಈ ಒಂದು ತ್ರಿಭುಜದ ವಿಸ್ತೀರ್ಣ ಹಾಗೂ ಈ ತ್ರಿಭುಜ ADEಯ ವಿಸ್ತೀರ್ಣ ನೋಡಿ. ತ್ರಿಭುಜ ADE ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಪಾದ. ಇಲ್ಲಿ ತ್ರಿಭುಜ ADEಯಲ್ಲಿ ಪಾದವಾಗಿ ನಾವು AE ತೆಗೆದುಕೊಳ್ಳಬೇಕು. ಏಕೆಂದರೆ ಇಲ್ಲಿ AE ಭಾಗಿಲೆ EC ಎಂದು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಪಾದವೇನಾಯ್ತು, ಇಲ್ಲಿ ನಮಗೆ ಏನಾಯ್ತು ಹೇಳಿ, AE ಪಾದ AE. ಇದಕ್ಕೆ ಲಂಬವೇನಾಗುತ್ತೆ ಹೇಳಿ ನೋಡೋಣ, 1 DM. ನೋಡಿ, ಇದಷ್ಟೇ ತೆಗೆದುಕೊಂಡಾಗ ನಿಮಗೆ ಎತ್ತರ ಏನಾಗುತ್ತೆ, ಇಲ್ಲಿ DM. ಇದನ್ನು ಸಮೀಕರಣ 4 ಎಂದು ಬರೆದುಕೊಳ್ಳಿ. ಈಗ ಈ AE ಬಾಹುವಿಗೆ ಅನುಪಾತವಾಗಿ EC ಆಗಬೇಕಾಗಿದೆ. ಅಂದರೆ ನಾವು ಯಾವ ತ್ರಿಭುಜದ ವಿಸ್ತೀರ್ಣ ತೆಗೆದುಕೊಳ್ಳಬೇಕು, ಈ ಒಂದು EDC ಅಂತಕ್ಕಂಥ ಒಂದು ತ್ರಿಭುಜ EDC ತ್ರಿಭುಜ CED ಅಥವಾ DEC ಯಾವುದಾದ್ರೂ ಬರೆದುಕೊಳ್ಳಿ. CED ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್. ಈ ಒಂದು ತ್ರಿಭುಜ ಯಾವುದು ನೋಡಿ, ಇಲ್ಲಿ CED ತ್ರಿಭುಜದಲ್ಲಿ ಪಾದವೇನಾಗುತ್ತೆ, ಇಲ್ಲಿ EC. ಏಕೆ ಹೇಳೋಣ, AE ಭಾಗಿಲೆ EC ಎಂದು ಸಾಧಿಸಬೇಕಾಗಿದೆ. ಅಂದರೆ ಇಲ್ಲಿ ಪಾದ EC
ಪಾದ ಇ ಸಿ ಇಂಟು ಎತ್ತರ, ಇದಕ್ಕೂ ಕೂಡ ಇಲ್ಲಿ ನಮಗೆ ಡಿ ಎಂ ಆಗುತ್ತದೆ. ಇದು ಸಮೀಕರಣ 5. ಸಮೀಕರಣ 4 ಮತ್ತು 5ರಿಂದ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಸಿ ಇ ಡಿ ವಿಸ್ತೀರ್ಣ ಏನಾಗುತ್ತೆ ನೋಡೋಣ. ಎ ಡಿ ಇಯ ವಿಸ್ತೀರ್ಣವೇನಿದೆ ನೋಡಿ ಇಲ್ಲಿ, ಹಾಫ್ ಎ ಇಂಟು ಡಿ ಎಂ ಭಾಗಿಲೆ ಹಾಫ್ ಏನಿದೆ ಇಲ್ಲಿ ಇ ಸಿ ಇಂಟು ಡಿ ಎಂ. ಇಲ್ಲಿ ಡಿ ಎಂ ಮತ್ತು 1/2 1/2 ಛೇದವಾಯಿತು. ಉಳಿಯುವುದು ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಸಿ ಇ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಯಿತು, ಎ ಇ ಭಾಗಿಲೆ ಇ ಸಿ. ಇದನ್ನು ನಾವು ಸಮೀಕರಣ 6 ಎಂತಲೂ ಬರೆಯೋಣ. ಸಮೀಕರಣ 6. ಪ್ರಿಯ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಸಮೀಕರಣ 3 ಮತ್ತು 6ರಿಂದ ಸಮೀಕರಣ 3ರಲ್ಲಿ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಅನುಪಾತ ಬಿ ಡಿ ಇಯ ವಿಸ್ತೀರ್ಣ ಎ ಡಿ ಬೈ ಡಿ ಬಿ ಆಯಿತು. ಈ ಒಂದು ಸಮೀಕರಣ 6ರಲ್ಲಿ ಇಲ್ಲಿಯೂ ಕೂಡ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಮತ್ತು ತ್ರಿಭುಜ ಸಿ ಇ ಡಿಯ ವಿಸ್ತೀರ್ಣ ಎ ಇ ಬೈ ಇ ಸಿ. ಅಂದರೆ ಈ ಒಂದು ಬಿ ಡಿ ಇ ಒಂದು ತ್ರಿಭುಜಕ್ಕೆ ನಾವು ಎ ಡಿ ಇ ಅನ್ನು ತೆಗೆದುಕೊಂಡೆವು. ಹಾಗೆ ಅದೇ ರೀತಿ ಡಿ ಇ ಸಿ ತ್ರಿಭುಜಕ್ಕೂ ಕೂಡ ನಾವು ಎ ಡಿ ಇ ಅನ್ನು ನಾವಿಲ್ಲಿ ತೆಗೆದುಕೊಂಡಾಗ ನಮಗೆ ಇಲ್ಲಿ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಎಂದು ನಾವು ಇಲ್ಲಿ ಸಾಧಿಸಿದೆವು. ಸ್ವಲ್ಪ ಬರೆದುಕೊಳ್ಳೋಣ. ಸಮೀಕರಣ 1 ಮತ್ತು 2ರಿಂದ ಈಗ ಸಮೀಕರಣ 3 ನೋಡಿ. ಸಮೀಕರಣ 3 ಏನಿದೆ, ಸಮೀಕರಣ 3 ಮತ್ತು 6ರಿಂದ ಸಮೀಕರಣ 3 ಏನಿದೆ, ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಡಿ ಬೈ ಡಿ ಬಿ. ಇದು ಸಮೀಕರಣ 3. ಸಮೀಕರಣ 6 ಏನಿದೆ, ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಸಿ ಇ ಡಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಿದೆ ನೋಡೋಣ, ಎ ಇ ಬೈ ಇ ಸಿ. ಇದೆ ಪ್ರಿಯ ವಿದ್ಯಾರ್ಥಿಗಳೇ, ಎ ಇ ಬೈ ಇ ಸಿ. ಮೊದಲನೇ ಒಂದು 3ನೇ ಸಮೀಕರಣದಲ್ಲಿ ಎ ಡಿ ಬೈ ಡಿ ಬಿ. ಆದ್ದರಿಂದ ಸಮೀಕರಣ 3 ಮತ್ತು 6ರಿಂದ ಇಲ್ಲಿ ಸಮೀಕರಣ 3ರಲ್ಲಿಯೂ ಕೂಡ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಅನುಪಾತೀಯವಾಗಿ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣವಿದೆ ನೋಡಿ ಇಲ್ಲಿ. ಹಾಗೂ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣಕ್ಕೆ ಅನುಪಾತೀಯವಾಗಿ ತ್ರಿಭುಜದ ಸಿ ಇ ಡಿಯ ವಿಸ್ತೀರ್ಣವಿದೆ. ಅಂದರೆ ಇಲ್ಲಿ ತ್ರಿಭುಜದ ಎ ಡಿ ಇಯ ವಿಸ್ತೀರ್ಣ ಅನುಪಾತವಾಗಿ ಬಿ ಡಿ ಇ ಇದ್ದಾಗ ಎ ಡಿ ಬಾಹುವಿಯ ಅನುಪಾತವಾಗಿ ಡಿ ಬಿ ಆದಾಗ ಇಲ್ಲಿ ಅದೇ ಒಂದು ತ್ರಿಭುಜ ಎ ಡಿ ಇಯ ವಿಸ್ತೀರ್ಣದ ಒಂದು ಬಾಹುವಾಗಿರ್ತಕ್ಕಂಥ ಎ ಇಗೆ ಇ ಸಿ ಏನಾಗುತ್ತೆ, ಇಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ತೋರಿಸಬಹುದು. ಆದ್ದರಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಎಂದಾಯಿತು ಪ್ರಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ. ಆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರಮೇಯ 2.2 ತಿಳಿಯೋಣ.